ಉಳಿಸ್ಕೊಳ್ಳಕ್ಕೆ ಶಾಸಕರ ಕೈಗೊಂಬೆ ತರ ಆಡ್ತಾ ಇದಾರೆ PM ಅವರು ಅಂತ ಅವ್ರು ಹೇಳಿದ ನಾವು ಸಿದ್ದರಾಮಯ್ಯ ಅವ್ರನ್ನ ಮೊದಲಿಂದ ನೋಡಿದ್ದೀವಿ. ಅವ್ರು ಕಳೆದ 5 ವರ್ಷದ ಆಡಳಿತವನ್ನು ಕೂಡ ನೋಡಿದ್ದೀವಿ. ಇಷ್ಟು ಅಸಹಾಯಕವಾಗಿ ಇಷ್ಟು ದೌರ್ಬಲ್ಯದಿಂದ ಕೂಡಿರುವಂಥ ಸಿದ್ದರಾಮಯ್ಯ ಆಡಳಿತ ನಾವು ನೋಡಿರಲಿಲ್ಲ. ಮೊದಲನೆಯ 5 ವರ್ಷಕ್ಕೂ ಈಗ ಭಾಳ ಅಜಗಜಾಂತರ ಇದೆ. ನಾವಲ್ಲ, ಅವ್ರ ಪಕ್ಷದ ನಾಯಕರೇ ಇವತ್ತು ಹೇಳ್ತಾ ಇದ್ದಾರೆ, ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅದು ಯಾಕೆ ಅಷ್ಟು ಅಸಹಕತೆ ಇದೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಈ ರಾಜಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಗೊತ್ತಿಲ್ಲ. ಯಾರಿಗೋಸ್ಕರ ರಾಜಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಯಾರೋ ಮಾಡುವ ತಪ್ಪುಗಳಿಗೆ ತಮ್ಮ ಮೇಲೆ ಕೆಟ್ಟ ಹೆಸರು ತಗೊಳ್ಳುವಂಥ ಸ್ಥಿತಿಗೆ ಇವತ್ತವ್ರು ಬಂದಿದ್ದಾರೆ. ಇದರಿಂದ ಅವ್ರಿಗೆ ಇದೇ ಥರ ಮುಂದುವರೆದ್ರೆ ಅವರೇ ಹತಾಶರಾಗಿ ಆದರೂ ಆಗಬಹುದು. ಆದ್ದರಿಂದ ಅವರೇನು ಒರಿಜಿನಲ್ ಏನಿದ್ದಾರೆ ನ್ಯಾಯಸಮ್ಮತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಆಗ್ರಹ. ಹಳೆ ಸಿದ್ದರಾಮಯ್ಯನವರಾದ್ರೆ ಅವ್ರ ಕಾಲಿಡೋದು ಜಗ್ತಾರೆ ಸರ್, ಕುರ್ಚಿದಿಂದ ಹೇಳ್ತಾರೆ. ಆ ಭಯ ಇದೆ. ಹಂಗೇನಿಲ್ಲ, ಅದೇನಿಲ್ಲ. ಹೊಸ ಸಿದ್ದರಾಮಯ್ಯನೇ ವೀಕ್. ಈ ಸಂಸದ ರಾಘವೇಂದ್ರ ಯತ್ನಾಳ್ ಅವರು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಬಿಟ್ಟು ಹೋಗ್ತಾ ಸರಿ ಇದ್ದಿದ್ದಲ್ಲ, ಅವ್ನಿಗೇನು ಗೊತ್ತಿದೆ? ಈಗ ಅವ್ರದ್ದೇ ಸರ್ಕಾರ ಅದೇ ಇಲ್ಲ. ನಮ್ಮ ಕಾಲದಲ್ಲಿ ಇರೋ ಆರ್ಥಿಕ ಪರಿಸ್ಥಿತಿ, ಈಗಿರೋ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಬಿಚ್ಚಿಡಲಿ ಜನರ ಮುಂದೆ. ಅವ್ರದ್ದೇ ಸರ್ಕಾರ ಇದೆಯಲ್ಲ, ಅವ್ರ ಕಡೆ ಡಿಪಾರ್ಟ್ಮೆಂಟ್ ಇದೆ. ಉಳಿಸ್ಕೊಳ್ಳಕ್ಕೆ ಶಾಸಕರ ಕೈಗೊಂಬೆ ತರ ಆಡ್ತಾ ಇದಾರೆ PM ಅವರು ಅಂತ ಅವ್ರು ಹೇಳಿದ ನಾವು ಸಿದ್ದರಾಮಯ್ಯ ಅವ್ರನ್ನ ಮೊದಲಿಂದ ನೋಡಿದ್ದೀವಿ. ಅವ್ರು ಕಳೆದ 5 ವರ್ಷದ ಆಡಳಿತವನ್ನು ಕೂಡ ನೋಡಿದ್ದೀವಿ. ಇಷ್ಟು ಅಸಹಾಯಕವಾಗಿ ಇಷ್ಟು ದೌರ್ಬಲ್ಯದಿಂದ ಕೂಡಿರುವಂಥ ಸಿದ್ದರಾಮಯ್ಯ ಆಡಳಿತ ನಾವು ನೋಡಿರಲಿಲ್ಲ. ಮೊದಲನೆಯ 5 ವರ್ಷಕ್ಕೂ ಈಗ ಭಾಳ ಅಜಗಜಾಂತರ ಇದೆ. ನಾವಲ್ಲ, ಅವ್ರ ಪಕ್ಷದ ನಾಯಕರೇ ಇವತ್ತು ಹೇಳ್ತಾ ಇದ್ದಾರೆ, ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಅದು ಯಾಕೆ ಅಷ್ಟು ಅಸಹಕತೆ ಇದೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಈ ರಾಜಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಗೊತ್ತಿಲ್ಲ. ಯಾರಿಗೋಸ್ಕರ ರಾಜಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ಯಾರೋ ಮಾಡುವ ತಪ್ಪುಗಳಿಗೆ ತಮ್ಮ ಮೇಲೆ ಕೆಟ್ಟ ಹೆಸರು ತಗೊಳ್ಳುವಂಥ ಸ್ಥಿತಿಗೆ ಇವತ್ತವ್ರು ಬಂದಿದ್ದಾರೆ. ಇದರಿಂದ ಅವ್ರಿಗೆ ಇದೇ ಥರ ಮುಂದುವರೆದ್ರೆ ಅವರೇ ಹತಾಶರಾಗಿ ಆದರೂ ಆಗಬಹುದು. ಆದ್ದರಿಂದ ಅವರೇನು ಒರಿಜಿನಲ್ ಏನಿದ್ದಾರೆ ನ್ಯಾಯಸಮ್ಮತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಆಗ್ರಹ. ಹಳೆ ಸಿದ್ದರಾಮಯ್ಯನವರಾದ್ರೆ ಅವ್ರ ಕಾಲಿಡೋದು ಜಗ್ತಾರೆ ಸರ್, ಕುರ್ಚಿದಿಂದ ಹೇಳ್ತಾರೆ. ಆ ಭಯ ಇದೆ. ಹಂಗೇನಿಲ್ಲ, ಅದೇನಿಲ್ಲ. ಹೊಸ ಸಿದ್ದರಾಮಯ್ಯನೇ ವೀಕ್. ಈ ಸಂಸದ ರಾಘವೇಂದ್ರ ಯತ್ನಾಳ್ ಅವರು ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಆರ್ಥಿಕ ಪರಿಸ್ಥಿತಿ ಬಿಟ್ಟು ಹೋಗ್ತಾ ಸರಿ ಇದ್ದಿದ್ದಲ್ಲ, ಅವ್ನಿಗೇನು ಗೊತ್ತಿದೆ? ಈಗ ಅವ್ರದ್ದೇ ಸರ್ಕಾರ ಅದೇ ಇಲ್ಲ. ನಮ್ಮ ಕಾಲದಲ್ಲಿ ಇರೋ ಆರ್ಥಿಕ ಪರಿಸ್ಥಿತಿ, ಈಗಿರೋ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಬಿಚ್ಚಿಡಲಿ ಜನರ ಮುಂದೆ. ಅವ್ರದ್ದೇ ಸರ್ಕಾರ ಇದೆಯಲ್ಲ, ಅವ್ರ ಕಡೆ ಡಿಪಾರ್ಟ್ಮೆಂಟ್ ಇದೆ.